ವಿರಾಟ್, ಯಾಕೆ ಸಡನ್ ಆಗಿ ಬ್ರೇಕ್ ಹಾಕಿದ್ರಿ? ಅಲ್ಲಿ ನೋಡಿ. ಅಲ್ಲ, ಅವ್ರನ್ನ ನೋಡಿ ಯಾಕೆ ಇಷ್ಟು ಗಾಬರಿ ಆದ್ರಿ? ಅವರನ್ನ ನೋಡಿದ್ರೆ ನಂಗೆ ತುಂಬಾ ಭಯ ಆಗತ್ತೆ. ಭಯ ಯಾಕೆ? ಅವರು ನಮ್ ತರಾನೇ ತಾನೆ. ಅಲ್ಲ, ಭಯ ಆಗುವಂತದ್ದೇನಿದೆ? ಹಾಗಲ್ಲ, ಇವ್ರು ಅಡ್ಡ ಹಾಕಿ ದುಡ್ಡು ಕೇಳ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ತುಂಬಾ ಕೆಟ್ಟದಾಗ ನಡ್ಕೋತಾರಂತೆ. ಒಂದ್ಸಲ ನಮ್ ಟ್ರೈನಲ್ಲಿ. ನಿಮ್ಗ ಆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಲ್ಲ ಇಲ್ಲ. ಯಾರೋ ಒಬ್ರು ಹಾಗ್ ನಡ್ಕೋತಾರೆ ಅನ್ನೋ ಮಾತ್ರಕ್ಕೆ ಎಲ್ರನ್ನೂ ಹಾಗ್ ಅನ್ಕೊಳ್ಳೋದ್ ತಪ್ಪಲ್ವಾ? ಬನ್ನಿ, ಅದೇನು ಅಂತ ನೋಡೋಣ. ಅಯ್ಯೋ, ಆನೆ ಮೇಲಿನ ಮಾವುತನೆ ಇನ್ನೂ ಬೇಗ ಇಳಿದು ಬತ್ತಿದ್ದಕ್ಕಂತಕ್ಕೋ. ಇಲ್ಲ, ಅದು ನಿಮ್ಮನ್ನ ನೋಡಿ ಇವ್ರಿಗೆ ಸ್ವಲ್ಪ ಭಯ ಆಗ್ತಿತ್ತಂತೆ. ಅದಕ್ಕೆ ಕನ್ವಿನ್ಸ್ ಮಾಡಿ ಹೊರಗೆ ಕರ್ಕೊಂಬಂದೆ. ತುಂಬ ಹರಿಯೋ ಜೋಗ ನೋಡಿದ್ರು ಭಯ ಆಯ್ತದೆ. ಆಗುಂಬೆ ಬೆಟ್ಟದ ಮ್ಯಾಗ ನಿಂತು ಐಬೋಗ ನೋಡಿದ್ರು ಭಯ ಆಯ್ತದೆ. ಸೃಷ್ಟಿ ವೈಚಿತ್ರ್ಯನೇ ಹೀಗೆ ಹೆದರ್ಸ್ಬೇಕಾದ್ರೆ ನಾವ್ಯಾವ ಲೆಕ್ಕಕ್ಕಂತಕ್ಕೋ. ಸಮಾಜದಲ್ಲಿ ನಿಮಗ್ ಸರಿಯಾದ ಸ್ಥಾನಮಾನ ಸಿಗದೆ ಇರೋದೆ ಇದಕ್ಕೆಲ್ಲ ಕಾರಣ. ಅಯ್ಯೋ, ಈ ಸಮಾಜದಲ್ಲಿ ಜಾತಿಗೊಂದೊಂದು ಗಲ್ಲಿ, ದಿಕ್ಕಿಗೊಂದೊಂದು ಧರ್ಮ. ಮನುಷ್ಯನ ಮನುಷ್ಯ ಅಂತ ನೋಡಕ್ಕೆ ಆಧಾರ್ ಕಾರ್ಡ್ ಬೇಕು. ಗಂಡು ಹೆಣ್ಣು ಅಂತ ಗುರ್ತಿಸ್ಕೊಳ್ಳೋರ್ಗೆ ಸರಿಯಾದ ಸ್ಥಾನಮಾನ ಕೊಡದೆ ಮಾನ ಕಳಿತಿದ್ದಾರೆ. ಇನ್ ನಮ್ಗೆ ಯಾವ ಸ್ಥಾನಮಾನ ಕೊಡ್ತಾರಕಂತಕ್ಕೋ. ಮನ್ಸ ಕೊಡೋ ಯಾವ್ದನ್ನು ನಾವು ನಂಬ್ಕೊಂಡಿಲ್ಲ. ಯಾಕಂದ್ರೆ ನಾವು ದೇವ್ರ ಮಕ್ಳು. ನಿಮ್ ಮಾತು ಕೇಳ್ತಾ ಇದ್ರೆ ನಿಮ್ ಒಳಗಡೆ ಇರೋ ನೋವು ನನ್ಗೆ ಅರ್ಥ ಆಗ್ತಾ ಇದೆ. ಹುಟ್ಟಾಗಿಂದ ಸಾಯೋ ತನಕ ನಮಗ್ ನೋವಿದ್ದಿದ್ದೆ. ಗಾಂಡ್ದೆತ್ತಿನ ನೋವು ಗಾಣ್ಗಂಗ್ ಗೊತ್ತಾಯ್ತದ ಹೇಳು? ತಗೊಳ್ಳಿ, ಇದು ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ನನ್ನ ಕಡೆಯಿಂದ ಆಗಿದ್ದ ತಪ್ಪಿಂದ ತಪ್ಪು ಕಾಣಿಕೆ ಅಂತ ಆದರೂ ಅಂದ್ಕೊಳ್ಳಿ. ಅಯ್ಯೋ, ಕೊನೆಗೂ ಬಂದಿಯಲ್ಲ ನಗು ಹಂಚೋದಕ್ಕೆ. ನಗು ಹಂಚೋದಾ? ನೋಟ್ನಾಗ ನಗ್ತಾ ಇರೋ ಗಾಂಧಿ ತಾತನ ಹಂಚಿದ್ರೆ ನಗು ಹಂಚ್ದಾಗೆ ತಾನೆ. ದೊಡ್ಡ ನಗುನೇ ಕೊಟ್ಟಿದ್ಯಾ. ನೀನ್ ಕೊಟ್ಟಿದ್ದನ್ನೆಲ್ಲ ತಕೊಂಡು ಜೋಪಾನ ಮಾಡೋಳು ನಾನಲ್ಲ. ಒಂದ್ ಮನೆ ಸಂತೋಷಕ್ಕಿತ್ತು ಅರಳಿರೋದು ಈ ನಗು.